ನಾಳೆ ಬರುವಾಗ ಡ್ರಾಯಿಂಗ್ ಮಾಡ್ಕೊಂಡ್ ಬರ್ಬೇಕಂತೆ. ಯಾವ ಡ್ರಾಯಿಂಗ್ ಚೆನ್ನಾಗಿದೆಯೋ ಅವರಿಗೆ ಪ್ರೈಸ್ ಕೊಡ್ತಾರಂತಚ್ಚು. ಹೌದಾ? ಯಾವ ಟಾಪಿಕ್ ಬಗ್ಗೆ ಡ್ರಾಯಿಂಗ್ ಮಾಡಬೇಕು? ಅದ ನಮ್ಮ ಪರಿಸರದ ಬಗ್ಗೆ ಡ್ರಾಯಿಂಗ್ ಮಾಡ್ಕೊಂಡ್ ಬರಕ್ಕೆ ಹೇಳಿದ್ದಾರೆ ಅಚ್ಚು. ವಾವ್, ಹಂಗಂದ್ರೆ ನಾವು ಇಬ್ರು ಕುತ್ಕೊಂಡು ಮಾಡೋಣ. ಸರಿ ಅಚ್ಚು. ಹಾಯ್ ಅಚ್ಚು. ಬಂದ್ಲು ತಲೆ ಕೆಡ್ಸಕ್ಕಂತಾನೆ ಬಂದ್ಬಿಡ್ತಾರಪ್ಪ. ಒಂದ್ ಸ್ವಲ್ಪನೂ ಖುಷಿ ಪಡಂಗೆ ಇಲ್ಲ. ಅಚ್ಚು ಹಾಯ್. ನಾನು ಹಾಯ್ ಹೇಳ್ತಾ ಇದ್ದೀನಿ, ನೀನು ನೋಡ್ದಂಗಿದ್ಯಾ? ಹಾಯ್ ಚುಪ್ಪಿ, ಏನು ಇಷ್ಟು ದೂರ ಬಂದಿದ್ಯಾ? ಹಾಯ್ ಲಿಲ್ಲಿ. ಹಾಯ್ ಚುಪ್ಪಿ. ನಾನು ಅದೇ ಸ್ಕೂಲಿಂದ ಮೆಸೇಜ್ ಬಂತಲ್ಲ ಡ್ರಾಯಿಂಗ್ ಮಾಡ್ಬೇಕಂತ ಹೇಳಿ, ಅದಕ್ಕೆ ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಡ್ರಾಯಿಂಗ್ ಮಾಡೋಣ ಅಂತ ಕೇಳಕ್ ಬಂದೆ. ಬೇಡ. ಹಾ ಚುಪ್ಪಿ, ಎಲ್ರು ಒಟ್ಟಿಗೆ ಕುತ್ಕೊಂಡು ಡ್ರಾಯಿಂಗ್ ಮಾಡೋಣ. ಓಕೆ. ಅವಳಿಗಿಂತ ಇವಳೇ ಡೇಂಜರ್ ಪಾರ್ಟಿನ ಅಂತ ನಾನು ಹೇಳ್ತಾ ಇರೋದು ಕಿವಿಗೆ ಹಾಕೊಳ್ತಾ ಇಲ್ಲ. ಅಷ್ಟು ಬೇಗ ಒಟ್ಟಿಗೆ ಕುತ್ಕೊಂಡು ಡ್ರಾಯಿಂಗ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಓಕೆ ಅಚ್ಚು, ಹಂಗಂದ್ರೆ ನಾನು ಮನೆಗೆ ಹೋಗಿ ಪೇಂಟ್ ಮತ್ತೆ ಬ್ರಷ್ ಎಲ್ಲ ತರ್ತೀನಿ. ಬಾಯ್. ಬಾಯ್ ಲಿಲ್ಲಿ. ಬಾಯ್ ಚಪ್ಪಿ. ಲಿಲ್ಲಿ ಏನಚ್ಚು? ಅವಳು ಕಂಡ್ರೆ ಮಾತಾಡಲ್ಲ, ಅವಳಂದ್ರೆ ನನಗಿಷ್ಟ ಇಲ್ಲ, ನೀನೇ ಇಷ್ಟ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ಈಗ ಅವಳನ್ನ ನೋಡಿದ್ರೆ ಹಾಯ್ ಹೇಳ್ತೀಯಾ, ಅವಳು ಹೋದ್ರೆ ಬಾಯ್ ಹೇಳ್ತೀಯಾ, ಎಲ್ರು ಒಟ್ಟಿಗೆ ಕುತ್ಕೊಂಡು ಪೇಂಟ್ ಮಾಡೋಣ ಅಂತ ಹೇಳ್ತೀಯಾ? ಏನ್ ಅನ್ಕೊಂಡಿದ್ಯಾ? ಅಯ್ಯಯ್ಯೋ, ಇವಳಿಗೆ ಬೇರೆ ದೆವ್ವ ಹಿಡ್ಬಿಡ್ತು. ಅವಳನ್ನ ಕಂಡ್ರೇನೆ ಇವಳಿಗಾಗಲ್ಲ. ಅವಳ ಹತ್ರ ಬೇರೆ ಮಾತಾಡ್ಬಿಟ್ಟೆ, ಇನ್ನೇನೇನ್ ಮಾಡ್ತಾಳೋ? ಏನ್ ಹೇಳಲ್ಲ? ಅಚ್ಚು, ನಿನ್ಗೆ ವಿಷಯ ಗೊತ್ತಿಲ್ಲ, ಅದಕ್ಕೆ ನೀನ್ ಹಿಂಗ್ ಮಾತಾಡ್ತಾ ಇದೀಯಾ. ನಿನಗೆ ವಿಷಯ ಗೊತ್ತಾಯ್ತು ಅಂದ್ರೆ ನೀನ್ ಈ ತರ ಎಲ್ಲ ಮಾತಾಡಲ್ಲ, ಗೊತ್ತಾ? ಏನ್ ವಿಷಯ ಅಂತ ಬೊಗಳು ಬೇಗ. ಅವಳ ಮನೆಯಲ್ಲಿ ಸ್ಟ್ರಾಬೆರಿ ಗಿಡ ಇದೆ, ಗೊತ್ತಾ? ಇದ್ರೆ ಇರ್ಲಿ, ಅದಕ್ಕೇನಾಯ್ತು? ಏನು ಇದ್ರೆ ಇರ್ಲಿ ಅಂತ ಹೇಳ್ತಾ ಇದೀಯಾ? ಅಚ್ಚು, ಅದು ಸ್ಟ್ರಾಬೆರಿ ಗಿಡ ಅಚ್ಚು. ಹೌದಚ್ಚು. ಏನ್ ಹೇಳ್ತಾ ಇದೀಯಾ? ನಿಜವಾಗ್ಲೂ ಸ್ಟ್ರಾಬೆರಿ ಗಿಡನಾ? ಹೌದು, ನಿಜವಾಗ್ಲೂ ಅವ್ರ ಮನೇಲಿ ಸ್ಟ್ರಾಬೆರಿ ಗಿಡ ಇದೆ. ಅದ್ರಲ್ಲೂ ತುಂಬಾ ಹಣ್ಣು ಬಿಟ್ಟಿತ್ತು. ನಾನೇ ಕಣ್ಣಾರ್ ನೋಡಿದೀನಿ. ನಿನಗ್ ಗೊತ್ತಿಲ್ಲ, ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನೀನ್ ಅನ್ಕೋಬಹುದು. ಒಂದಿನ ನಿನ್ಗೆ ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ, ಆಗ ಗೊತ್ತಾಗತ್ತೆ. ನನಗೆ ಸ್ಟ್ರಾಬೆರಿ ಅಂದ್ರೆ ತುಂಬಾ ಇಷ್ಟ. ನಮ್ಮ ಮನೇಲಿ ಯಾವಾಗಾದ್ರೂ ಒಂದ್ಸಲ ಮಾತ್ರ ತರ್ತಾರೆ. ನನಗೂ ಡೈಲಿ ತಿನ್ಬೇಕಂತ ತುಂಬಾ ಆಸೆ. ಇವಳ ಮನೆಗೆ ಹೋದ್ರೆ ತಗೊಂಡು ತಿನ್ಬೋದಲ್ಲ? ಹೌದು ಅಚ್ಚು, ಅದಕ್ಕೆ ನಾನು ಅವಳ ಹತ್ರ ಫ್ರೆಂಡ್ ಮಾಡ್ಕೊಂಡಿರೋದು. ಯಾವಾಗಾದ್ರೂ ಮಾತಾಡ್ಸಿದ್ವಿ ಅಂದ್ರೆ ನಾವು ಸ್ಟ್ರಾಬೆರಿ ಕೇಳಿದ್ರೆ ಕೊಡ್ತಾಳಲ್ಲ, ಅದಕ್ಕೆ ನಿನ್ ತರ ಕೋಪ ಮಾಡ್ಕೊಂಡು ಅವಳ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ಏನು ಕೊಡಲ್ಲ. ಹಂಗಂದ್ರೆ ನಾನು ಅವಳ ಹತ್ರ ಫ್ರೆಂಡ್ ಆಗಿರ್ತೀನಿ, ಯಾಕಂದ್ರೆ ಸ್ಟ್ರಾಬೆರಿ ಸಿಗತ್ತಲ್ಲ. ಹೌದು, ಈಗ ಅವಳು ಪೇಂಟ್ ಬ್ರಷ್ ಎಲ್ಲ ತರಕ್ ಹೋಗಿದ್ದಾಳಚ್ಚು. ನನ್ನ ಹತ್ರ ಆತರ ಎಲ್ಲ ಏನಿಲ್ಲ, ಕ್ರಯಾನ್ಸ್ ಮಾತ್ರನೇ ಇರೋದು. ನಿನ್ನ ಹತ್ರ? ಹೌದಲ್ಲ, ಪೇಂಟ್ ಬ್ರಷ್ ಎಲ್ಲ ತರಕ್ ಹೋಗಿದ್ದಾಳೆ. ನನ್ನ ಹತ್ರನೂ ಏನೂ ಇಲ್ಲ ಲಿಲ್ಲಿ. ನಾನು ಪಪ್ಪನ ಹತ್ರ ಹೋಗಿ ಕೇಳಿ ತಗೊಳ್ತೀನಿ. ಬರೀ ನನ್ನ ಹತ್ರ ಕ್ರಯಾನ್ಸ್ ಮಾತ್ರನೇ ಇರೋದು. ನನಗೆ ಅದರಲ್ಲಿ ಪೇಂಟ್ ಮಾಡಕ್ಕೆ ಇಷ್ಟನೇ ಇಲ್ಲ. ನಾನು ಹೋಗಿ ನನ್ನ ಪಪ್ಪನ ಹತ್ರ ಕೇಳಿ ತಗೊಳ್ತೀನಿ. ನೀನು ಬೇಕಂದ್ರೆ ನಿಮ್ ಪಪ್ಪನ ಹತ್ರ ಕೇಳಿ ತಗೊಂಬಾ, ಹೋಗು. ಆಯ್ತಚ್ಚು, ನಾನು ಹೋಗಿ ಮನೆಯಲ್ಲಿ ಕೇಳಿ ತಗೊಂಬರ್ತೀನಿ, ಅಂಗಡಿಗೆ ಹೋಗಿ. ಬಾಯ್ ಬಾಯ್. ಏನಚ್ಚು ಹೇಳು? ಅಮ್ಮ, ನಮ್ಮ ಸ್ಕೂಲಿಂದ ಮೆಸೇಜ್ ಬಂದಿದೆ. ನಾವು ಪರಿಸರದ ಬಗ್ಗೆ ಡ್ರಾಯಿಂಗ್ ಮಾಡ್ಬೇಕಂತೆ. ಯಾರು ಚೆನ್ನಾಗಿ ಮಾಡ್ತಾರೋ ಅವರಿಗೆ ಪ್ರೈಸ್ ಕೊಡ್ತಾರಂತಮ್ಮ. ಅದಕ್ಕೆ ನನಗೆ ಪೇಂಟ್ ಬ್ರಷ್ ತಗೊಳ್ಳೋಕೆ ದುಡ್ಡು ಬೇಕು, ಕೊಡ್ತೀಯಾ? ಆಯ್ತಚ್ಚು, ಕೊಡ್ತೀನಿ, ತಡಿ. ಅಮ್ಮ, ಅವಳು ಏನ್ ಕೇಳಿದ್ಲಿ ನಿನ್ನ ಹತ್ರ? ಸ್ಕೂಲಿಂದ ಮೆಸೇಜ್ ಬಂದಿದೆ ಅಂತೆ, ಪೇಂಟಿಂಗ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ಪೇಂಟ್ ಬ್ರಷ್ ತಗೋದಕ್ಕೆ ದುಡ್ಡು ಬೇಕಂತ ಕೇಳ್ತಾ ಇದ್ದಾಳೆ. ಆಯ್ತಮ್ಮ, ಡ್ರಾಯಿಂಗ್ ಮಾಡ್ಲಿ, ಇಲ್ಲ ಅಂತ ಹೇಳಿಲ್ಲ. ಕ್ರಯಾನ್ಸ್ ಇದೆಯಲ್ಲ, ಕ್ರಯಾನ್ಸ್ ಹಾಕಿದೆ. ಸಣ್ಣ ಮಕ್ಕಳಿಗೆ ಕ್ರಯಾನ್ಸ್ ಅಲ್ಲೇ ಡ್ರಾಯಿಂಗ್ ಮಾಡಬೇಕು. ಅವಳು ಕ್ರಯಾನ್ಸ್ ಅಲ್ಲೇ ಮಾಡಲಿ. ಅವಳಿಗೆ ಪೇಂಟ್ ತರೋದಿಕ್ಕಲ್ಲ ನೀನು ದುಡ್ಡು ಕೊಡಬೇಡ ಅಮ್ಮ. ಅವಳು ತಂದ್ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಚಲ್ ಬಿಡ್ತಾಳೆ, ಬುಕ್ಕೆಲ್ಲ ಪೇಂಟ್ ಮಾಡಿಬಿಡ್ತಾಳೆ.
ಅಪ್ಪ ದೇವ್ರೆ, ಯಾರ್ಯಾರಿಗೋ ಹೆಂಗೆಂಗೋ ಒಡ ಊಟವನ್ನ ಕೊಡ್ತೀಯಾ, ನನಗ್ ಮಾತ್ರ ಈ ತರ ಕೊಟ್ಟಿದ್ಯಾ? ಛೆ! ಅಯ್ಯೋ ಅಚ್ಚು, ಏನಾಯ್ತು ಮಗಳೇ? ಯಾಕೆ ಅಳ್ತಿದ್ಯಾ? ಅಯ್ಯೋ ಅಷ್ಟೇನಾ? ನಾನು ಏನೋ ಅನ್ಕೊಂಡು ಹೆದರ್ಕೊಂಡ್ಬಿಟ್ಟೆ. ನೀನ್ ಕೊಡ್ತೀನಿ ಅಚ್ಚು, ನೀನ್ ತರ್ತಿ ಅಂತ ಬಿಡು, ಯಾಕೆ ಅಳ್ತಿದ್ಯಾ? ಅಮ್ಮ ಅಮ್ಮ, ಅವಳು ಮಾಡೋದಲ್ಲ ನಾಟಕ ಅಮ್ಮ, ನೀನ್ ನಂಬೇಡ. ಇರ್ಲಿ ಬಿಡಚ್ಚು, ಪಾಪ ಸಣ್ಣ ಹುಡುಗಿ ಅಲ್ಲ, ಏನ್ ಮಾಡೋದು, ಏನೋ ಮಾಡ್ತೀನಂತ ಹೇಳ್ತಿದ್ದಾಳೆ, ತಂದು ಕೊಡೋಣ, ಏನ್ ಮಾಡ್ತಾಳು ನೋಡೋಣ ಆಮೇಲೆ, ಆಯ್ತಾ? ಹಂಗಂದ್ರೆ ನನ್ಗೂ ಬೇಕಮ್ಮ, ನನ್ಗೂ ಒಂದು ಪೇಂಟ್ ಕೊಡ್ಸಿ. ಪೇಂಟ್ ಬೇಕಾ? ಹಂಗಂದ್ರೆ ಸುಮ್ಮಿದ್ರೆ ಮಾತ್ರ ಕೊಡಿಸ್ತೀನಿ, ಅವಳಿಗೆ ಕೊಡಿಸ್ಬಾರ್ದು ಇವಳಿಗೆ ಕೊಡಿಸ್ಬಾರ್ದು ಅಂತ ಇಬ್ರು ಹೇಳಿದ್ರೆ ಅಂದ್ರೆ ಇಬ್ರಿಗೂ ಕೊಡ್ಸಲ್ಲ, ಆಯ್ತಾ? ಆಯ್ತಮ್ಮ, ಇಬ್ರು ಇಲ್ಲೇ ಇರಿ, ನಾನು ಹೋಗಿ ದುಡ್ಡು ತರ್ತೀನಿ. ನೋಡು, ನನ್ನಿಂದನೇ ಇವಳಿಗೂ ಪೇಂಟ್ ಸಿಗ್ತಾ ಇರೋದು. ನಾನ್ ತಗೊಳ್ತೀನಿ ಅಂತ ಮತ್ತೆ ಹೆಂಗ್ ಮಾಡ್ತಾ ಇದ್ರು, ಇವಾಗ ಇವಳಿಗೂ ಪೇಂಟ್ ಅಂತೆ. ಏನೇ ಬಾಯಿ ಒಳಗೆ ಏನೇನೋ ಬೈಕೊಳ್ತಾ ಇದೀಯಾ? ನಾನೇನು ಬೈತಿಲ್ಲ, ನನ್ನಿಂದನೇ ನಿನಗೂ ಪೇಂಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೆ. ನಾನ್ ತಗೊಳ್ಳೋದು ಮಾತ್ರ ತಗೋಬೇಡ ಅಂತೆಲ್ಲ ಹೇಳ್ಬಿಟ್ಟು ಈಗ ನಿನಗೂ ಬೇಕಂತ ಹೇಳ್ತಾ ಇದೀಯಾ? ಎಷ್ಟಿರ್ಬೋದು ನೋಡು. ಯಾಕೆ ನೀನ್ ಮಾತ್ರ ತಗೊಳ್ಬೇಕಾ? ನಾನು ತಗೊಳ್ತೀನಿ. ಯಾಕೆ ನಮ್ಮ ನನಗೆ ಕೊಡಿಸ್ಬಾರ್ದಾ? ನಿನಗೆ ಮಾತ್ರ ಕೊಡಿಸ್ಬೇಕಾ? ಸಾಕ್ ನಿಮ್ಮಿಬ್ರು ಜಗಳ, ಆಯ್ತಾ? ನಾನು ಆಗ್ಲೇ ಹೇಳಿದ್ದೀನಿ, ಪೇಂಟ್ ಬೇಕಂತ ಹೇಳಿ ಸಮಾಧಾನದಲ್ಲಿ ಹೋಗಿ ಇಬ್ರು ತಗೊಂಬನ್ನಿ, ಸುಮ್ಮನೆ ಹೊಡ್ಕೋಬೇಡಿ. ಆಯ್ತಮ್ಮ, ನಾವಿಬ್ರು ಹೊಡ್ಕೊಳ್ಳಲ್ಲ, ಕೊಡಮ್ಮ ದುಡ್ಡು, ನಾವು ಹೋಗಿ ಪೇಂಟ್ ತರ್ತೀವಿ. ಅಮ್ಮ, ಅಂಗಡಿಗೆ ಹೋಗಿ ಬರ್ತೀವಿ. ಆಯ್ತು, ಇಬ್ರು ಜಾಗ್ರತೆಯಾಗಿ ಹೋಗ್ಬಿಟ್ಟು ಬೇಗ ಬನ್ನಿ, ಆಯ್ತಾ? ಅಯ್ಯೋ, ಏನ್ ಈ ಮಕ್ಳು ಇಟ್ಕೊಂಡು ಯಾವಾಗ ನೋಡಿದ್ರೆ ಜಗಳ ಮಾಡ್ಕೊಳ್ತಾರೆ. ಯಾರಿದು ಕಾಲ್ ಮಾಡ್ತಾ ಇರೋದು? ಯಶೋದಕ್ಕನಾ? ಹಲೋ ಯಶೋದಕ್ಕ, ಹೇಳಿ. ಏನ ಸ್ಕೂಲ್ನಾಗಿಂದ ಮೆಸೇಜ್ ಬಂದಿತ್ತು ಅಂದ್ಬಿಟ್ಟು ನನ್ನ ಮಗಳು ದುಡ್ಡು ಕೇಳ್ತಾವಳೆ ಪೇಂಟ್ ತರಕ. ನಿನ್ ಮಗಳಿಗೆ ಏನಾದ್ರು ಕೊಟ್ಟೇನಕ್ಕ ನೀನು? ಹೌದು ಯಶೋದಕ್ಕ, ಈಗಷ್ಟೇ ಕೊಟ್ಟಿದ್ದೀನಿ. ಮಗಳು ಹೋಗಿದ್ದಾಳೆ ಅಂಗಡಿಗೆ ಪೇಂಟ್ ತರೋದಕ್ಕೆ, ಏನೋ ಪ್ರಾಜೆಕ್ಟ್ ಮಾಡ್ಬೇಕಂತೆ. ನಾನೇನೋ ಸುಳ್ಳು ಹೇಳಕತ್ತಾಳ ಅಂತಂದ್ಬಿಟ್ಟು ನಿಮಗೆ ಫೋನ್ ಹಚ್ಚಿನಿ. ಇಲ್ಲ ಇಲ್ಲಕ್ಕ, ಹಂಗೇನಿಲ್ಲ, ನಿಜಾನೇ ಸ್ಕೂಲಿಂದ ಪ್ರಾಜೆಕ್ಟ್ ಬಂದಿದೆ ಅವರಿಗೆ, ಅದಕ್ಕೆ ಪೇಂಟ್ ತರೋದಕ್ಕೆ ದುಡ್ಡು ಕೇಳಿದ್ರು, ನಾನು ಕೊಟ್ಟು ಕಳಿಸಿದ್ದೀನಿ, ಈಗಷ್ಟೇ ಹೋಗಿದ್ದಾರೆ. ಸರಿ ಅಕ್ಕ, ಆಯ್ತು ಆಯ್ತು, ಫೋನ್ ಇಡ್ತೀನಿ. ಆಯ್ತು ಯಶೋದಕ್ಕ, ಹೇಳಿ.